ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳ ಮಧ್ಯೆ ಫೈಟ್ ನಡೀತಾ ಇದೆ. ಈ ಬದಲಾವಣೆ ಬೆನ್ನಲ್ಲೇ ಬಡಿದಾಟ ಶುರುವಾಗಿದೆ. ಇದರ ಮಧ್ಯದಲ್ಲೇ ರಾಜೀನಾಮೆಯ ಕುತೂಹಲ ಮೂಡಿಸಿದೆ ಪ್ರಭಾವಿ ನಾಯಕರ ಹೇಳಿಕೆ. ಈಗ ಕಾರ್ಯಕರ್ತರ ಸಭೆಯಲ್ಲಿ ದಲಿತ ನಾಯಕರ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಈಗ ಬಣ ಬಡಿದಾಟದ ಮಧ್ಯದಲ್ಲೇ ಈಗ ರಾಜೀನಾಮೆಯ ಮಾತು ಕೇಳಿ ಬಂದಿದೆ. ಕುತೂಹಲ ಮೂಡಿಸ್ತಾ ಇದೆ ಪ್ರಭಾವಿ ನಾಯಕರ ಹೇಳಿಕೆ. ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಬಡಿದಾಟದ ಮಧ್ಯದಲ್ಲೇ ಕುತೂಹಲ ಮೂಡಿಸ್ತಾ ಇದೆ ಈ ನಾಯಕನ ಹೇಳಿಕೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳ ಮಧ್ಯೆ ಫೈಟ್ ಶುರು ಆಗ್ತಾ ಇದೆ. ಒಂದು ಕಡೆ ರಾಜೀನಾಮೆಯ ಮಾತು ಕೇಳಿ ಬರ್ತಾ ಇದೆ. ಕುತೂಹಲ ಮೂಡಿಸಿದ ಪ್ರಭಾವಿ ನಾಯಕರ ಹೇಳಿಕೆ. ಕಾರ್ಯಕರ್ತರ ಸಭೆಯಲ್ಲಿ ದಲಿತ ನಾಯಕ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀನಾಮೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡ್ತೀನಂತ ಈಗ ಕಾರ್ಯಕರ್ತರ ಸಭೆಯಲ್ಲಿ ದಲಿತ ನಾಯಕ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಡ್ತಾ ಇದ್ದಾರೆ. ಶಾಸಕರಿಗೆ ಯಾವುದೇ ರೀತಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಪೈಪೋಟಿ, ಇನ್ನೊಂದು ಕಡೆ ದಲಿತ ನಾಯಕರ ಸಭೆಗಳು. ಎಲ್ಲದರ ಮಧ್ಯೆ ಮತ್ತೊಮ್ಮೆ ಒಬ್ಬ ಪ್ರಭಾವಿ ನಾಯಕ ರಾಜೀನಾಮೆಯ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ದಲಿತ ನಾಯಕ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್, ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಎಲ್ಲರೂ ಕೂಡ ಈಗ ಬಣ ಬಡಿದಾಟದ ಮಧ್ಯೆ ಇರುವ ಬೆನ್ನಲ್ಲೇ ಈಗ ಪ್ರಭಾವಿ ನಾಯಕರೊಬ್ಬರು ರಾಜೀನಾಮೆಯ ಮಾತು ಹೇಳಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಭಾವಿ ನಾಯಕನ ಹೇಳಿಕೆ. ಯಾರಿರಬಹುದು ಈ ನಾಯಕ ಅನ್ನೋದಂತ ನೋಡ್ಬೇಕಾಗುತ್ತೆ. ಕಾರ್ಯಕರ್ತರ ಸಭೆಯಲ್ಲಿ ದಲಿತ ನಾಯಕ ಈ ಹೇಳಿಕೆ ಕೊಟ್ಟಿದ್ದಾರೆ. ಜಿದ್ದಾಜಿದ್ದಿನ ಕಾಳಗ ಶುರುವಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಬಣ ಬಡಿದಾಟನೆ ನಡೀತಾ ಇದೆ. ಇದರೆಲ್ಲದರ ಮಧ್ಯೆ ಈಗ ರಾಜೀನಾಮೆಯ ಮಾತು ಕೂಡ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರ ಸಭೆಯಲ್ಲಿ ದಲಿತ ಪ್ರಭಾವಿ ನಾಯಕರೊಬ್ಬರು ರಾಜೀನಾಮೆಯ ಈ ಮಾತನ್ನ ಹೇಳಿದ್ದಾರೆ. ಯಾರ ನಾಯಕ? ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳ ಮಧ್ಯೆ ಫೈಟ್ ನಡೀತಾ ಇದೆ. ಬದಲಾವಣೆ ಬಡಿದಾಟದ ಮಧ್ಯೆ ರಾಜೀನಾಮೆಯ ಮಾತು. ಈಗ ಕುತೂಹಲ ಮೂಡಿಸ್ತಾ ಇದೆ ಪ್ರಭಾವಿ ನಾಯಕರ ಹೇಳಿಕೆ. ಬಣ ಬಡಿದಾಟದ ಮಧ್ಯದಲ್ಲಿ ರಾಜೀನಾಮೆಯ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಕೂಡ ವಿಳಂಬವಾಗ್ತಾ ಇದೆ. ಇದರ ಮಧ್ಯೆ ಶಾಸಕರಿಗೆ ಅನುದಾನ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಶಾಸಕರು ಕೂಡ ಪ್ರಭಾವಿ ನಾಯಕರು ಕೂಡ ಅಸಮಾಧಾನ ಹೊರ ಆಗ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಯಾವುದೇ ರೀತಿ ಹಣ ಬಿಡುಗಡೆ ಆಗ್ತಾ ಇಲ್ಲ, ಜೊತೆಗೆ ಕಾರ್ಯಕರ್ತರು ಜೊತೆಗೆ ಸ್ಥಳೀಯ ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಅಸಮಾಧಾನಗಳನ್ನು ಹೊರ ಹಾಕ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಒಂದು ಕಡೆ ಈಗ ಬಣ ಬಡಿದಾಟ, ಒಂದು ಕಡೆ ಕೆಪಿಸಿಸಿ ಪಟ್ಟ, ಎಲ್ಲ ಜಟಾಪಟಿಗಳ ಮಧ್ಯೆ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಕೂಡ ಚರ್ಚೆಯಾಗ್ತಾ ಇದೆ. ಈಗ ಗೃಹ ಸಚಿವರು ಕೂಡ ಈ ಬಗ್ಗೆ ಕಾರ್ಯಕರ್ತರ ಸಭೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬದಲಾವಣೆ ಚರ್ಚೆ ಬಗ್ಗೆ ಗೃಹ ಸಚಿವರ ಮಾತನಾಡಿದ್ದಾರೆ. ರಾಜೀನಾಮೆಯ ಮಾತು. ಈಗ ರಾಜೀನಾಮೆಯ ಮಾತು ಕೇಳಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಗೃಹ ಸಚಿವರ ಬಾಯಲ್ಲಿ ಇದೆಂತ ಮಾತು? ಈಗ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಪರಮೇಶ್ವರ್ ಬಾಯಲ್ಲಿ ರಾಜೀನಾಮೆಯ ಮಾತು ಕೇಳಿ ಬಂದಿದೆ. ಬದಲಾವಣೆ ಚರ್ಚೆ ಬಗ್ಗೆ ಈ ನಡುವೆ ಗೃಹ ಸಚಿವರ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ರಾಜೀನಾಮೆ ಮಾತು ಕೇಳಿ ಕಾರ್ಯಕರ್ತರಲ್ಲಿ ಗೊಂದಲ, ಆತಂಕ ಉಂಟಾಗಿದೆ. ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಆತಂಕ ಉಂಟಾಗ್ತಾ ಇದೆ. ಕೊರಟಗೆರೆಯ ರಾಜೀವ್ ಭವನದಲ್ಲಿ ಈಗ ಸಭೆ ಮಾಡ್ತಾ ಇದ್ರು ಕಾರ್ಯಕರ್ತರೆಲ್ಲರನ್ನು ಉದ್ದೇಶಿಸಿ. ರಾಜೀವ್ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಭವನದಲ್ಲಿ ಬದಲಾವಣೆ ಚರ್ಚೆ ನಡುವೆ ಗೃಹ ಸಚಿವರು ರಾಜೀನಾಮೆಯ ಮಾತನಾಡಿದ್ದಾರೆ. ಜಿ ಪರಮೇಶ್ವರ್ ರಾಜೀನಾಮೆ ಕೊಡುವ ಹೇಳಿಕೆ ಕೊಟ್ಟಿದ್ದಾರೆ.
ರಾಜೀನಾಮೆ ಮಾತು ಕೇಳಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಸಂಚಲನ ಉಂಟಾಗ್ತಾ ಇದೆ. ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೊರಟಗೆರೆಯ ರಾಜೀವ್ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ರಾಜೀನಾಮೆಯ ಮಾತನ್ನ ಹೇಳಿದ್ದಾರೆ ಕಾರ್ಯಕರ್ತರನ್ನುದ್ದೇಶಿಸಿ. ಒಂದು ಕಡೆ ಕೆಪಿಸಿಸಿ ಪಟ್ಟದಲ್ಲಿ ಬದಲಾವಣೆ ಆಗ್ಬೇಕಂತ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಬಣದ ಎಲ್ಲರೂ ಕೂಡ ಒಂದು ಕಡೆ ಸಭೆಗಳನ್ನ ಮೇಲೆ ಸಭೆಗಳು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ರಾಜಕೀಯನೇ ಬೇಡ, ನನಗೆ ಸಾಕಾಗ್ಬಿಟ್ಟಿದೆ ಅಂತ ಕೂಡ ಕಾರ್ಯಕರ್ತರ ಮುಂದೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ರಾಜೀನಾಮೆ ಕೊಡ್ತೀನಂತ. ನನಗೆ ಎಲ್ಲ ಬಂಡವಾಳನೂ ಗೊತ್ತಿದೆ, ಸುಮ್ಮನೆ ಮಾತಾಡಬೇಡ. ಒಂದು ಭಾಗವಾಗಿ ನಿಂತಿದ್ದು ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಒಬ್ಬರನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ಮ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲ ಬಂಡವಾಳನೂ ಗೊತ್ತಿದೆ, ಸುಮ್ಮನೆ ಮಾತಾಡ್ಬೇಡ. ಸುಮ್ಮನೆ ಮಾತಾಡಿದ್ರೆ ನಾನು ಮಾತಾಡ್ಬಿಡ್ತೀನಿ. ಸುಮ್ಮನೆ ಇಟ್ಬಿಡ್ರಿ, ಆಯ್ತಾ? ಯಾರ್ಯಾರು ಎಷ್ಟೇ ಮೀಸೆ ತಿರುವಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ? ಕಾರ್ಯಕರ್ತರ ಸಭೆಯಲ್ಲಿ ರಾಜೀನಾಮೆ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸುವುದಕ್ಕೆ ಆಗ್ತಾ ಇಲ್ಲ, ಈ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ನೀವು ಸಿಎಂ ಆಗ್ಬೇಕಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪರಮೇಶ್ವರ್ಗೆ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸಚಿವರ ಹೇಳಿಕೆ, ಗೃಹ ಸಚಿವರ ಹೇಳಿಕೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೆ ಆಗ್ತಾ ಇಲ್ಲ, ತುಂಬಾ ಬೇಸರ ಆಗ್ತಾ ಇದೆ. ನೀವೊಂದು ಮಾತು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಎದುರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ನೀವು ಸಿಎಂ ಆಗ್ಬೇಕಂತ ಕೂಡ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗ ತುಮಕೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಜಿ ಪರಮೇಶ್ವರ್ ಕೂಡ ಕಾರ್ಯಕರ್ತರನ್ನು ಉದ್ದೇಶಿಸಿ ರಾಜೀನಾಮೆಯನ್ನ ಮಾತನಾಡಿದ್ದಾರೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಹಲವು ಬೇಸರನ್ನು ಕೂಡ ಹೊರ ಹಾಕಿದ್ದಾರೆ. ಕಾರ್ಯಕರ್ತರ ಸಮಸ್ಯೆ ಆಗಿರ್ಬೋದು, ಜನರ ಸಮಸ್ಯೆ ಆಗಿರ್ಬೋದು, ಎಲ್ಲಾ ಸಮಸ್ಯೆಗಳಿಗೆ ನನಗೆ ಸ್ಪಂದಿಸುವುದಕ್ಕೆ ಆಗ್ತಾ ಇಲ್ಲ, ನೀವೊಂದು ಮಾತು ಹೇಳಿದ್ರೆ ಸಾಕು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ಬಗ್ಗೆ ಮಹೇಶ್? ಎಸ್ ಶ್ರೀಕಾಂತ್, ಇವರು ಹೇಳ್ತಿರ್ತಕ್ಕಂಥ ಅರ್ಥನೇ ಬೇರೆ ಶ್ರೀಕಾಂತ್. ಏನಂತಂದ್ರೆ, ನಾನು ರಾಜ್ಯದ ಗೃಹ ಸಚಿವನಾಗಿದ್ದೇನೆ. ಗೃಹ ಸಚಿವ ಅಂತಂದ್ರೆ ಇಡೀ ರಾಜ್ಯಕ್ಕೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಹುದ್ದೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಅಂದ್ರೆ ಇಡೀ ರಾಜ್ಯ ಸುತ್ತೋದ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮಸ್ಯೆ, ಬೇರೆ ಬೇರೆ ಅಂದ್ರೆ ಗೃಹ ಸಚಿವ ಇಲಾಖೆಗೆ ಸಂಬಂಧಪಟ್ಟಂತೆ ವಿಚಾರಗಳಿಗೆ ನಾನು ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ನಾನು ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಪದೇ ಪದೇ ಬಂದು ನಿಮ್ಮ ಕಷ್ಟಗಳನ್ನ ಆಲಿಸೋಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ ಏನ್ ಮಾಡ್ತಾ ಇದ್ದೆ, ನಾನು ಪ್ರತಿ ಸಾರಿ ಬರ್ತಾ ಇದ್ದೆ, ನೀವು ನನ್ನ ಜೊತೆ ನಿಂತು ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ರಿ. ಜೊತೆಗೆ ನಾನು ನಿಮ್ ಹೆಗಲ ಮೇಲೆ ಕೈ ಹಾಕಿ ಕಷ್ಟ ಸುಖಗಳನ್ನ ಮಾತಾಡ್ತಾ ಇದ್ವಿ. ಈಗೇನಾಗಿದೆ ಅಂದ್ರೆ, ಈ ಒಂದು ರಾಜಕೀಯ ಏನು ಜಂಜಾಟದ ಮಧ್ಯೆ ಅಂದ್ರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥ ಹುದ್ದೆಯನ್ನು ಹೊತ್ತಿರೋದ್ರಿಂದ ನಾನು ಈ ಕ್ಷೇತ್ರಕ್ಕೆ ಹೆಚ್ಚು ಬರೋದಕ್ಕಾಗಿಲ್ಲ. ಹಂಗಂತೇಳಿ ನೀವು ನಾನು ನಿಮ್ಮ ಜೊತೆ ಇಲ್ಲ ಅಂತ ಅಲ್ಲ, ಇದ್ದೀನಿ, ಆದ್ರೆ ಹೆಚ್ಚು ಬರೋದಕ್ಕೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಈ ಒಂದು ಕೆಲಸದ ಒತ್ತಡದ ಹಿನ್ನೆಲೆಯಲ್ಲಿ. ಹಾಗಾಗಿ ನೀವ್ ಯಾರು ಕೂಡ ಬೇಸರ ಮಾಡ್ಕೊಳ್ಬಾರ್ದು. ಒಂದ್ ವೇಳೆ ಹೇಳಿ
ನಾನು ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಕೊಟ್ಟು ನಿಮ್ ಜೊತೆ ಇರ್ತೀನಿ, ಅದಕ್ಕೆ ನಿಮ್ಗೆ ಓಕೆ ನೀವು ಎಲ್ಲರೂ ಕೂಡ ಒಪ್ಪದಾದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿನ ಕಾರ್ಯಕರ್ತರೆಲ್ಲರೂ ಕೂಡ ಬೇಡ ಬೇಡ, ನೀವಿನ್ನು ಮುಖ್ಯಮಂತ್ರಿ ಆಗೋದಿದೆ, ಈ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಡಿ, ನೀವು ಕ್ಷೇತ್ರಕ್ಕೆ ಬರ್ದಿರೂ ಪರವಾಗಿಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅದೇ ಆಗುತ್ತೆ, ನೀವು ಉನ್ನತ ಹುದ್ದೆಯಲ್ಲಿ ಹಿರಿ ಎಂಬ ಕಾರ್ಯಕರ್ತರ ಅಳಲು ಕೂಡ ಆ ಒಂದು ಆಡಿಯೋದಲ್ಲಿ ಕೇಳಬಹುದಾಗಿದೆ. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರ ಸಮಸ್ಯೆಗಳಿಗೆ ಜೊತೆಗೆ ಕಾರ್ಯಕರ್ತರ ಜೊತೆ ಇರಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ನಿಮ್ಮ ಜೊತೆ ಇರಬೇಕಂದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಿ ಅಂದರೆ ನಾನು ರಾಜೀನಾಮೆ ಕೊಟ್ಟು ನಿಮ್ಮ ಜೊತೆ ಇರ್ತೀನಿ ಅಂತ ಕೂಡ ಕಾರ್ಯಕರ್ತರನ್ನು ಉದ್ದೇಶಿಸಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರಂತ ನಮ್ಮ ಪ್ರತಿನಿಧಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಷೇತ್ರದ ಕಾರ್ಯಕರ್ತರನ್ನು ಉದ್ದೇಶಿಸಿ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನ ಕಾರ್ಯಕರ್ತರ ಜೊತೆಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೆ ಆಗ್ತಾ ಇಲ್ಲ, ನನಗೆ ಬೇಸರ ಆಗ್ತಾ ಇದೆ, ಅನೇಕ